ಮೊದಲ ತಲೆದಂಡ ಅಂತೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋಂಗೆ ಖಾನಾಪುರದ ಸರ್ಕಲ್ ಇನ್ಸ್ಪೆಕ್ಟರ್ ಮಂಜುನಾಥ್ ನಾಯಕನ ಸಸ್ಪೆಂಡ್ ಮಾಡಿದ್ದಾರೆ. ಕಾರಣ, ಅಲ್ಲಿ ಖಾನಾಪುರ ಠಾಣೆಗೆ ಅವ್ರನ್ನ ಕರ್ಕೊಂಬಂದಾಗ ರವಿ ಅವ್ರನ್ನ ಹಲವು ರಾಜಕೀಯ ನಾಯಕರು ಇನ್ಸ್ಪೆಕ್ಟರ್ ಕೊಠಡಿಗೆ ಬಂದು ಚರ್ಚೆ ನಡೆಸಿದ್ರು. ಇದೇ ವಿಚಾರ ಇಟ್ಕೊಂಡು ಅವ್ರನ್ನ ಅಮಾನತು ಮಾಡಿಬಿಟ್ಟಿದ್ದಾರೆ. ಬಿ ಜೆ ಪಿ ನಾಯಕರನ್ನ ಬಿಟ್ಕೊಂಡ್ರು. ಯಾಕೆ ಮಾಡಿದ್ರು, ಅದಕ್ಕೆ ಸಸ್ಪೆಂಡೆಡ್ ಅಂತ ಅವರು ಅಂದುಬಿಟ್ಟಿದ್ದಾರೆ. ಸಿ ಎಮ್ಮು ಅದೇ ಮಾತನ್ನು ಆಡ್ತಾರೆ. ಠಾಣೆ ಒಳಗಡೆ ಬಿ ಜೆ ಪಿಯವರು ಮೀಟಿಂಗ್ ಮಾಡೋದು ಸರಿನಾ ಅಂತ ಸಿ ಎಮ್ ಕೇಳ್ತಾರೆ. ನನಗೆ ಅರ್ಥ ಆಗ್ತಿಲ್ಲ ಸಿ ಎಮ್ ಲಾಜಿಕ್ ಏನಿದು ಅಂತ. ಒಂದಂತೂ ನಿಜ, ಯಾರಿಗೋ ತಲೆ ಕೆಟ್ಟಿದೆ, ಅಷ್ಟು ಮಾತ್ರ ಹೇಳ್ತೀನಿ ನಿಮ್ಗಳಲ್ಲಿ, ಅಷ್ಟು ಮಾತ್ರ ಹೇಳ್ತೀನಪ್ಪ. ಅಲ್ರಿ, ಕಾಮನ್ ಸೆನ್ಸ್ ಅಲ್ವಾ? ರಾತ್ರಿ ಹೊತ್ತು ಅವ್ರನ್ನ ಓಡಾಡ್ಸೋಕ್ಕೆ ಯಾಕಪ್ಪ ಹೋದ್ರಿ ಅಂತಂದರೆ ಭದ್ರತೆ ಅಂದ್ರಿ. ಯಾವ ಭದ್ರತೆ? 6 ಜನ ಇದ್ದಾಗ ಅಲ್ಲಿ ಪೊಲೀಸ್ನವ್ರು ಅದು ಭದ್ರತೆ ಹೆಂಗಾಗತ್ತೆ ಅಂತ ಕೇಳಿದ್ರೆ ಉತ್ತರ ಕೊಡಲ್ಲ ಅಂತೀರಿ. ಈಗ ಸಿ ಪಿ ಐನ ಕಳಿಸ್ತೀರಿ, ಆಯ್ತಪ್ಪ. ಪೊಲೀಸ್ ಸ್ಟೇಷನ್ ಒಳಗಡೆ ರಾಜಕೀಯ ಪಕ್ಷಗಳಿಗೆ ಸಭೆ ಮಾಡೋಕ್ಕೆ ಜಾಗ ಬಿಡಬಾರ್ದಾಗಿತ್ತು ಅನ್ನೋದು ಸರಿ. ಸಿ ಪಿ ಐ ತಪ್ಪು ಮಾಡಿದ್ದಾರೆ ಅಂತಲೇ ಇಟ್ಕೊಳ್ಳೋಣ. ಆಲ್ ರೈಟ್, ಇಟ್ಸ್ ಆಲ್ ರೈಟ್, ಇಟ್ಕೊಳ್ಳೋಣ. ಬಟ್ ವೆನ್ ಸಿ ಪಿ ಐ ಕಣ್ಣು ಮುಂದೆ ಇದು ನಡೆದಾಗ ಅಲ್ಲಿ ನಿಮಗೆ ಪೊಲೀಸ್ ಕಮಿಷನರು ಅಥವಾ ಇತರ ಹಿರಿಯ ಅಧಿಕಾರಿಗಳು ಅವರು ಹಾಜರಿದ್ರಲ್ಲ ಅಲ್ಲಿ. ಅವ್ರೇನು ಮಾಡ್ತಿದ್ರು? ನಗಾರಿ ಬಾರಿಸ್ತಿದ್ರ ನಿಂತ್ಕೊಂಡು? ಅವ್ರೇನು ಮಾಡ್ತಿದ್ರು? ಇಫ್ ಎ ಸಿ ಪಿ ಐ ಬಿಕಮ್ಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್, ದೆನ್ ಅದರ್ಸ್ ಆಲ್ಸೋ ಬಿಕಮ್ ರೆಸ್ಪಾನ್ಸಿಬಲ್. ಸಿಪಿಐ ಏಕಾಂಗಿಯಾಗಿ ನಿರ್ಧಾರ ತಗೊಳ್ಳೋಕೆ ಹೇಗಾಗತ್ತೆ? ಒಂದು ವೇಳೆ ಸಿ ಪಿ ಐ ಬಿಟ್ಟಿದ್ರು ಅಂತಾನೆ ಇಟ್ಕೊಳ್ಳೋಣ. ದಿ ಕಮಿಷನರ್ ಅಥವಾ ಅಲ್ಲಿ ಯಾರಿನ್ನ ಆಫೀಸರ್ ಇದ್ದಾರೋ ಅವ್ರು ಕರೆದ್ಬಿಟ್ಟು ಏನಪ್ಪ ಮಾಡ್ತಾ ಇದೆಯಾ, ಅವ್ರನ್ನ ಈಚೆ ಬರ ಕೇಳಪ್ಪ ಫಸ್ಟು, ಇದೇನ್ರಿ ಇದು ಮೀಟಿಂಗ್ ಒಳಗಡೆ ಕೂತ್ಕೊಂಡು ಸ್ಟೇಷನ್ ಒಳಗಡೆ ಪೊಲಿಟಿಕಲ್ ಮೀಟಿಂಗ್ ಮಾಡೋದು, ಕಳಿಸಿ ಆಚೆಗೆ ಎಲ್ಲರೂ ಅಂತ ಕಳಿಸ್ಬೇಕಾಗಿತ್ತಲ್ಲ. ಅದಾಗಿಲ್ಲ, ಅದಾದ ನಂತರ ಈ ಕ್ರಮ. ಅದಾದ್ಮೇಲೆ ಇವ್ರ ಮೇಲೆ ತಗೋತೀವಿ ಅಂದ್ರೆ ಏನರ್ಥ? ಹೂ ವಾಸ್ ರೆಸ್ಪಾನ್ಸಿಬಲ್? ಹಂಗಾದ್ರೆ ರಾತ್ರಿ ಎಲ್ಲ ತಿರುಗಿಸಾಡೋ ತೀರ್ಮಾನ ಮಾಡಿದ್ದು ಸಿ ಪಿ ಐಯೋ? ಭಾಳ ವಿಚಿತ್ರವಾಗಿದೆ ಈ ಸರ್ಕಾರದ ನಡವಳಿಕೆ. ನನಗೆ ಈ ಕೇಸಲ್ಲೂ ಸೆಲೆಕ್ಟಿವ್ ಆಗೇ ಮಾಡ್ತಾ ಇದ್ದಾರಲ್ಲ ಸರ್, ನನಗೆ ಅರ್ಥ ಆಗ್ತಿಲ್ಲ. ಈ ಕೇಸಲ್ಲೂ ಇಷ್ಟೊಂದು ಒಬ್ಬ ಸಿ ಪಿ ಐನ ತಲೆದಂಡ ತೆಗೆದುಕೊಳ್ಳುವ ಹಂತಕ್ಕೆ ಯಾಕೆ ಬರ್ತಾ ಇದ್ದಾರೆ ಇವರು ಅಂತ. ಅಂದರೆ ನಿಮ್ಮ ಆಲೋಚನೆಗಳು ಏನು ಅಂತ ನನಗೆ ಅರ್ಥವಾಗ್ತಿಲ್ಲ. ನಿಮ್ಮ ಆಲೋಚನೆ ಬಗ್ಗ ಬಡಿಯೋಣ, ಪ್ರತಿಪಕ್ಷವನ್ನು ಬಡ್ಕೊಳ್ಳಿ, ರಾಜಕೀಯವಾಗಿ ಆಗಬೇಕದು. ಕಾನೂನು ಪ್ರಕಾರನೂ ಆಗ್ಬೋದು, ಭ್ರಷ್ಟತೆ ಇದ್ದಾಗ ಕಾನೂನು ಪ್ರಕಾರನೂ ಆಗ್ಬೋದು, ತಪ್ಪಲ್ಲ. ಪೊಲೀಸರು ಇದ್ಯಾವ ಲೆಕ್ಕಾಚಾರ ಪಾಪ? ಅಲ್ಲಿ ಆ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಬೆಂಬಲಿಗರು ವಿಧಾನಸೌಧದ ಒಳಗೆ ನುಗ್ಗಿದ್ರಲ್ಲಿ, ಅಲ್ಲಿ ಸಿ ಪಿ ಐ ನೀನು ಅವ್ರು ಸಸ್ಪೆಂಡ್ ಮಾಡಲ್ವಾ? ಯಾಕೆ ನುಗ್ಗಕ್ಬಿಟ್ರಿ ನೀವು? ಇದು ಕರ್ತವ್ಯ ಲೋಪ ಅಂತೀರಾ? ಹೇಗದು? ಪಾಸ್ ತಗೊಂಡು ಬಂದಿರ್ತಾರೆ. ಎಸ್, ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಜೆಪಿ ಅವ್ರನ್ನ ಪಾರ್ಟಿ ಮೀಟಿಂಗ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೀವಿ, ಅದಕ್ಕೋಸ್ಕರ ಅಮಾನತು ಮಾಡಿದ್ರು. ಆಮೇಲೆ ಶಿಸ್ತಿನ ಕ್ರಮ ತಗೊಂಡಿರೋದು. ಈಗ ಪೊಲೀಸ್ ಸ್ಟೇಷನ್ ಅಲ್ಲಿ ಬಿಜೆಪಿ ಅವ್ರು ಬಂದು ಮೀಟಿಂಗ್ ಮಾಡ್ಬೋದಾ? ಕಮಿಷನರ್ ಡಿಸಿಪಿ ಅವರು ಅಲ್ಲೇ ಇದ್ರು ಸರ್. ನಾನು ಹೊರಗಡೆ ಕಳಿಸ್ಬಿಟ್ಟಿದ್ರು ಅವ್ರನ್ನ. ಅಮಾನತ್ ಮಾಡಬೇಕಾಗಿದ್ದು ಶಾರೀರಿಕವಾಗಿ ಮಾನಸಿಕವಾಗಿ ನನ್ನ ಮೇಲೆ ದೌರ್ಜನ್ಯ ನಡೆಸಿದವ್ರ ಮೇಲೆ ಮೊದಲು ಅಮಾನತ್ ಮಾಡಬೇಕು. ಕ್ರಮ ಮೊದಲು ಆಗಬೇಕಾಗಿದ್ದು ಪೊಲೀಸ್ ಕಮಿಷನರ್ ಮತ್ತು SP ಮೇಲೆ. ಧರ್ಮಸ್ಥಳಕ್ಕೂ ಹೋಗ್ತೀನಿ, ಎಲ್ಲಮ್ಮನ ಹತ್ರಕ್ಕೂ ಹೋಗ್ತೀನಿ, ಎರಡು ಕಡೆಗೆ ಹೋಗ್ತೀನಿ. ಮಂಜುನಾಥ್ ನಾಯಕ್ ಅನ್ನೋರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅಲ್ಲಿ ಕಮಿಷನರ್ ಇದ್ರಲ್ಲ, ಅಲ್ಲಿ SP ಇದ್ರಲ್ಲ, ಅದೇ ಪೊಲೀಸ್ ಸ್ಟೇಷನ್ ದಲ್ಲಿ ಇದ್ರಲ್ಲ, ನೀವೇನ್ ಮಾಡ್ತಾ ಇದ್ರಿ? ಹಂಗಿದ್ರೆ ಆರ್ ಅಶೋಕ್ ಅವರು ಪೊಲೀಸ್ ಸ್ಟೇಷನ್ ದಲ್ಲಿ ಹೋಗಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಒಂದು ಅಧಿಕಾರದ ದರ್ಪ ಅಥವಾ ಮದ ನೆತ್ತಿಗೆರರು ಯಾವ ರೀತಿ ಆಡಳಿತದಲ್ಲಿ ಇರ್ತಕ್ಕಂಥವ್ರು ನಡ್ಕೋಬಹುದು ಅನ್ನೋದನ್ನ ನಾನು ಈಗಾಗಲೇ ನನ್ನ ಅಮಾನತು ಮಾಡಿದ್ದಾರೆ. ಈ ಬಗ್ಗೆ ಸಾರ್ವಜನಿಕರು, ಖಾನಾಪುರ ಪೊಲೀಸ್ ಠಾಣೆ ಸಾರ್ವಜನಿಕರು ಯಾವುದೇ ಬಂದ್ ಅಥವಾ ಸ್ಟ್ರೈಕ್ ಅನ್ನು ದಯಮಾಡಿ ಮಾಡಬಾರದು ಅಂತ ಹೇಳಿ ಅಲ್ಲೇನೋ ಬಂದ್ ಮಾಡ್ತೀವಿ ಅಂತ ಯಾರೋ ಪ್ರಕಟ ಮಾಡಿದ್ದಾರೆ. ಪೊಲೀಸ್ ಆಫೀಸರ್ ಇನ್ನೇನು ಹೇಳಕ್ಕಾಗತ್ತೆ? ಹೌದೌದು ನನ್ನ ಅಮಾನತು ಮಾಡಿದ್ದಾರೆ, ಎಲ್ಲ ಬಂದ್ ಮಾಡಿ, ಎಲ್ಲ ಅಂಗಡಿ ಕ್ಲೋಸ್ ಮಾಡಿ ಅಂತ ಹೇಳಕ್ಕಾಗತ್ತ ಅವರು? ಅದು ಹೇಳಕ್ಕಾಗಲ್ಲ ಅವರು. ಎರಡನೇದು, ಭಾಳ ಹಿಂದೆ ಸಿದ್ದರಾಮಯ್ಯನವರು ಪ್ರತಿಪಕ್ಷದ ನಾಯಕರಾಗಿದ್ದಾಗ ಒಂದು ಪ್ರಶ್ನೆಯನ್ನು ಎತ್ತಿದ್ದು ನನಗೀಗ ನೆನಪು ಬರ್ತಾ ಇದೆ. ನನಗೆ ಅಧಿಕಾರಿಗಳ ಸಭೆಯನ್ನು ಕರೆಯುವ ಹಕ್ಕಿದೆ ಪ್ರತಿಪಕ್ಷ ನಾಯಕನಾಗಿ ಅಂತ. ಅವ್ರು ಹೇಳಿಲ್ಲ ಅಂತ ಹೇಳಿ ನೋಡೋಣ. ಹೇಳಿದ್ರಿ. ಹಾಗಿದ್ರೆ ಪ್ರತಿಪಕ್ಷದ ನಾಯಕ ಪೊಲೀಸ್ ಸ್ಟೇಷನ್ ಒಳಗಡೆ ಹೋಗಕ್ಕೆ ಹಕ್ಕಿಲ್ವಾ? ಆಮೇಲೆ ಅದು ಪಾರ್ಟಿ ಮೀಟ್ ಅಲ್ಲ, ಬೆಂಬಲಕ್ಕೆ ಹೋಗಿದ್ದಾರೆ ಬ್ಯಾಕಿಂದ. ಎಲ್ಲರೂ ಹೊರಗಡೆ ನಿಲ್ಲೋ ಬದಲು ಹೊರಗಡೆ ಹೋಗಿ ಕೂತಿದ್ದಾರೆ. ಯಾರೋ ಆಫೀಸರ್ ಕೂತ್ಕೊಳ್ಳಿ ಸರ್ ಎಲ್ಲ ಅಂತ ಅಂದಿರಬೇಕು. ಯಾಕಂದ್ರೆ ಅವರು ಎಲ್ಲ ಅಧಿಕಾರದಲ್ಲಿ ಇದ್ದವರೇ ತಾನೇ ಒಂದು ಕಾಲದಲ್ಲಿ. ಅಲ್ಲೂ ಒಬ್ಬ ಫಾರ್ಮರ್ ಹೋಮ್ ಮಿನಿಸ್ಟ್ರು, ಒಬ್ರು ಫಾರ್ಮರ್ ಮಿನಿಸ್ಟ್ರು, ಇನ್ನೊಂದು ಮತ್ತೊಂದು ಇದಾರಲ್ಲ. ಹಾಗಾಗಿ ಒಳಗೆ ಕೂತ್ಕೊಳ್ಳಿ ಸರ್ ಅಂದಿರ್ತಾರೆ, ಒಳಗೆ ಕೂತಿರ್ತಾರೆ. ಎಲ್ಲಿ ಕೂತ್ಕೋಬೇಕು? ಅಲ್ಲೆಲ್ಲ ಕೂತಿರ್ತಾರೆ. ಅದನ್ನ ಯಾವ ರಾಜಕಾರಣಿ ಅಥವಾ ಅಧಿಕಾರಿ ಏನು
ಒಳ್ಳೆ ಕೆಂಬೂತು ಥರ ಕಣ್ಬಿಟ್ಕೊಂಡು ನೋಡ್ಕೊಂಡಿದ್ದಾರೋ ನನಗೆ ಅರ್ಥವಾಗ್ತಿಲ್ಲ. ಇಟ್ಸ್ ಎ ಸಿಂಪಲ್ ಥಿಂಗ್. ಮ್ಯಾಕ್ಸ್ ಅಂದರೆ ಎ ಡೈರೆಕ್ಷನ್ ಕೂಡ ಬಿನ್ ಇಶ್ಯೂ ಟು ಆಲ್ ಪೊಲೀಸ್ ಸ್ಟೇಷನ್ಸ್ಗೆ ಬೈ DG ಕನ್ಸರ್ನ್ಡ್ SP ಗಳು. ಈ ಥರದೊಂದು ಘಟನೆ ನಮ್ಮ ಗಮನಕ್ಕೆ ಬಂದಿದೆ. ವಿ ಹಿಯರ್ ಬೈ ಅಡ್ವೈಸ್ ಎವ್ರಿ CPI ಆರ್ ಪೊಲೀಸ್ ಸ್ಟೇಷನ್ ಡೂ ನಾಟ್ ಎವರ್ ಅಲೋ ಎನಿ ಸಚ್ ಪೊಲಿಟಿಕಲ್ ಮೀಟಿಂಗ್ಸ್ ಇನ್ಸೈಡ್ ದಿ ಪೊಲೀಸ್ ಇದರಲ್ಲಿ ಒಂದು ಸುತ್ತೋಲೆ ಹೊರಡಿಸ್ಬೋದಾಗಿತ್ತು. ನೀವು ಅಲ್ಲಿ ಜಾಗದಲ್ಲಿ ಇದ್ದಿದ್ದು ಹಿರಿಯ ಅಧಿಕಾರಿಗಳನ್ನು ಬಿಟ್ಕೊಟ್ಬಿಟ್ಟು ಸಿಕ್ಕಾಕೊಂಡ್ರು ಕೆಳಗಡೆಯಿಂದ ಅಂತಂತ ಬಡಿದ್ರೆ ಯಾರೋ ಬಚಾವಾಗಕ್ಕೆ ಇನ್ಯಾರಲ್ಲ. ಇದೆಲ್ಲ ಲೆಕ್ಕಾಚಾರ ನಿಮ್ಮದು. ಹೋಮ್ ಮಿನಿಸ್ಟ್ರು ಇದನ್ನೆಲ್ಲ ಹೇಳಿದ್ರೆ ಅದಕ್ಕೆ ಅವರೊಂದು ಏನೋ ಒಂದು ಬಂಡ ಲಾಜಿಕ್ ಹಾಕ್ಬಿಟ್ಟು ಹೊಟ್ಟೋಗ್ತಾರೆ. ಐ ಹ್ಯಾವ್ ಸ್ಟಾರ್ಟೆಡ್ ಸಸ್ಪೆಕ್ಟಿಂಗ್ ಆಫ್ಟರ್ ಅ ಲಾಂಗ್ ಟೈಮ್. ನನಗೆ ಇಲ್ಲಿವರೆಗೂ ವಿಶ್ವಾಸ ಆಯಿತು. ಐ ಡೋಂಟ್ ಥಿಂಕ್ ಪರಮೇಶ್ವರ್ ಅವ್ರು ಕಂಟ್ರೋಲ್ ಮಾಡ್ತಿದ್ದಾರೆ ಹೋಮ್ ಡಿಪಾರ್ಟ್ಮೆಂಟ್. ನನಗೆ ಅನ್ನಿಸ್ತಾನೆ ಇಲ್ಲ ಯಾಕೋ. ಆಸಕ್ತಿ ಇದು ಪರಮೇಶ್ವರ್ ನನಗೆ ಹೆಂಗೆ ಕಾಣಿಸೋಕ್ಕೆ ಸ್ಟಾರ್ಟ್ ಆಗ್ತಾ ಇದ್ದಾರೆ ಇತ್ತೀಚೆಗೆ, ಯಾಕೋ ಇತ್ತೀಚೆಗೆ ಅದರಲ್ಲೂ ಡೆಸ್ಪೈಟ್ ಹ್ಯಾವಿಂಗ್ ಸೋ ಮಚ್ ಆಫ್ ನನಗೆ ಅವ್ರ ಬಗ್ಗೆ ಇದಿದ್ರು ಹೀ ಈಸ್ ಲುಕಿಂಗ್ ಟು ಮೀ ಲೈಕ್ ಎ ಸ್ಪೋಕ್ಸ್ಮನ್ ಆಫ್ ಪೊಲೀಸ್ ಡಿಪಾರ್ಟ್ಮೆಂಟ್ ಥರ ಕಾಣಿಸ್ತಿದ್ದಾರೆ ನನಗಷ್ಟೇ. ದಿನಾ ಬೆಳಗ್ಗೆ ಇಲಾಖೆಯಲ್ಲಿ ನಡೆಯುವ ಘಟನೆಗೆ 2 ಪ್ರತಿಕ್ರಿಯೆ ಕೊಡುವ ಸ್ಪೋಕ್ಸ್ಮನ್ ಥರ ಕಾಣಿಸ್ತಾ ಇದ್ದಾರೆ ನನಗೆ ಯಾಕೋ. ಇಫ್ ದಿಸ್ ಈಸ್ ಯುವರ್ ಕಂಡೀಷನ್ ಡಾಕ್ಟ್ರೆ, ಐ ಡೋಂಟ್ ಥಿಂಕ್ ಯು ಡಿಸರ್ವ್ ಟು ಫೇಸ್ ಇಟ್. ಅಷ್ಟು ಮಾತ್ರ ಹೇಳಬಲ್ಲೆ. ನಿಮ್ಮ ಇಷ್ಟ. ನಿಮಗದು ಶೋಭೆ ಅಲ್ಲ ಮತ್ತು ನಿಮಗದು ಅಲ್ಲ. ಒಬ್ಬ CM ಆಗಿ ದೀರ್ಘಕಾಲ KPCCಯಲ್ಲಿ ಇದ್ದು ಒಳ್ಳೆ ರಾಜಕಾರಣ ನಡೆಸ್ಕೊಂಡು ಬಂದು ಮಾಡ್ಕೊಂಬಂದಿರೋರಿಗೆ ನಿಮಗಲ್ಲ ಅದು. ನನಗಂತೂ ಹಂಗೆ ಕಾಣಿಸ್ತಾ ಇದ್ದೀರಿಪ್ಪ ಯಾಕೋ. ದಿನಾ ಬೆಳಗ್ಗೆ TV-ನವ್ರ ಮುಂದೆ ಎರಡೆರಡು ಹೇಳಿಕೆ ಕೊಡೋದು, ಸ್ವಲ್ಪ ತೂಕವಾಗಿ ಕೊಡ್ತೀರಿ ಅಂತ ನಿಮ್ಮನ್ನಲ್ಲಿ ಕೂರಿಸಿರ್ಬೋದು, ಡಿಫೆಂಡ್ ಮಾಡ್ತಿರೋ ಥರನೇ ಇದೆ. ಹಂಗೆ ಕಾಣಿಸ್ತಿದೆ. ಇನ್ನು ಮೈಸೂರಿನ KRS ರಸ್ತೆಗೆ ಸಿದ್ದರಾಮಯ್ಯ ಆರೋಗ್ಯ ಮಾರ್ಗ ಅಂತ ಮರುನಾಮಕರಣ ಮಾಡಲು ಮೈಸೂರು ಪಾಲಿಕೆ ಮುಂದಾಗಿರೋದರ ಕ್ರಮ ಪರ ವಿರೋಧದ ಚರ್ಚೆಗೆ ಗ್ರಾಸವಾಯಿತು. ಮೈಸೂರು ಪಾಲಿಕೆಯ ಪ್ರಸ್ತಾಪವನ್ನು ಬಿಜೆಪಿ ಅಧ್ಯಕ್ಷ ವಿಜಯೇಂದ್ರ ಖಂಡಿಸಿದ್ದಾರೆ. ಮೈಸೂರು ರಾಜ್ಯ ಮನೆತನದವರ ಹೆಸರಿರುವ ರಸ್ತೆಗೆ ತಮ್ಮ ಹೆಸರಿಟ್ಟುಕೊಳ್ಳಲು ಸಿಎಂ ಹೊರಟಿರೋದು ಎಷ್ಟು ಸರಿ ಅಂತ ಕೇಳಿದ್ದಾರೆ. ಈ ಮಧ್ಯೆ ಪ್ರತಾಪ್ ಸಿಂಹ ಅವರು ಮುಖ್ಯಮಂತ್ರಿಗಳ ಹೆಸರಿಡುವುದಕ್ಕೆ ಸ್ವಾಗತ ಅಂದಿದ್ದಾರೆ. ಯದುವೀರ್ ಅವರು ಕೂಡ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಸಿದ್ದರಾಮಯ್ಯನವರು ಹೇಳಿ ಕೇಳಿ ಮೈಸೂರಿನ ಒಬ್ಬ ಸುಪುತ್ರ, ಅವರ ಸಾಧನೆಗಳನ್ನು ಗುರುತಿಸಿ ಯಾವುದೋ ಒಂದು ರಸ್ತೆಗೋ ಸರ್ಕಲ್ಗೆ ಹೆಸರಿಡಬೇಕಾದ್ರೆ ಒಬ್ಬ ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಹಲವಾರು ರಸ್ತೆಗಳಿದೆ, ಮೂರ್ತಿಗಳಿದೆ, ಅದರಲ್ಲೇನು ತಪ್ಪೇನಿಲ್ಲ. ನನ್ನ ಪ್ರಕಾರ ಇದೇನು ಹಿಂದೆ ಮೈಸೂರು ಅರಸರ ಒಂದು ಹೆಸರು ಏನಿತ್ತು ಅದೇ ರೀತಿ ಮುಂದುವರಿಲಿ. ಅನೇಕ ಇವ್ರು ಯಾವ್ದು ಹೇಳ್ತಿರೋದು ಅಲ್ಲ, ಅದು ಸುಪುತ್ರ ಅವೆಲ್ಲ ಅಲ್ಲ ರೀಸನ್. ಅದು ಆ ರಸ್ತೆ ನಾನು ಸರಿಯಾಗಿ ನಡೆಯೋಕ್ಕೆ ಕಲ್ತ್ಕೊಂಡಿರೋದು ಆ ರೋಡಲ್ಲಿ. ನನ್ನ ಪ್ರಾಬಬಲಿ ನನ್ನ ವಾಕಿಂಗ್ ನಾನು ನಡಿಬೋದು ಹೆಂಗೋ ಅನ್ನೋದನ್ನ ತಿಳ್ಕೊಂಡಿರೋದು ಆ ರೋಡಲ್ಲಿ. ಆ ರೋಡಲ್ಲಿ ಒಂದು 100 ಮೂಟೆ ತಳ್ಳಿದ್ದೀನಿ, ನಾನು 1000 ಮೂಟೆ ತಳ್ಳಿದ್ದೀನಿ ಸೈಕಲಲ್ಲಿ. ನನಗೆ ಗೊತ್ತಾ ರೋಡ್ ಕತೆ ಏನಿತ್ತು. ಈಗ ಇಲ್ಲಿ ಮಾತಾಡ್ತಿರೋರಿಗೆ ಯಾರಿಗೂ ಆ ರೋಡ್ ಏನಿತ್ತು ಹೆಂಗಿತ್ತು ಅನ್ನೋದು ಗೊತ್ತಿಲ್ಲ. ನನಗೆ ಗೊತ್ತಿದೆ ಆ ರೋಡ್, ಯಾಕಂದರೆ ಆ ರೋಡ್ ಬಾಜುನಲ್ಲೇ ನನ್ನ ಮನೆ. ಹಾಂ, ಹಾಗಾಗಿ ಆ ರಸ್ತೆ ನಾನು ಕಂಡು ಕೇಳರಿಯದ ರೀತಿಯಲ್ಲಿ ಬದಲಾಗಿದೆ ಆ ರಸ್ತೆ. ಆಯ್ತಲ್ಲ, ಇವ್ರು ಏನು ದೇವಸ್ಥಾನ ಹೇಳ್ತಿದ್ದಾರೆ, ದೇವಸ್ಥಾನ ಆದಮೇಲೆ 3 ಮನೆ ಬಿಟ್ಟರೆ, ಸುಬ್ರಹ್ಮಣ್ಯ ಸ್ವಾಮಿದೊಂದು ದೇವಸ್ಥಾನ ಬಿಟ್ಟರೆ ನಮಗೆ ಸ್ಯಾನಿಟೋರಿಯಮೇ ಇದ್ದಿದ್ದು. ಅದಾದಮೇಲೆ ಒಂದು ಟೆಂಟು, ಅದು ಬಿಟ್ಟರೆ ಇನ್ನೇನು ಇರಲೇ ಇಲ್ಲ ನಮಗೆ ಮಧ್ಯದಲ್ಲಿ. ಹೋಗೋಕ್ಕೆ ಭಯ ಆಗ್ತಿತ್ತು ರಾತ್ರಿ ಹೊತ್ತಲ್ಲಿ. ಆ ರಸ್ತೆ ವಿಪರೀತವಾಗಿ ಬದಲಾಗಿದೆ. ಆ ಬದಲಾಗಿರೋದು ಹೇಗಾಗಿದೆ ಅಂತಂದರೆ ಭಾಳ ಆಶ್ಚರ್ಯವಾಗಿದೆ. ನನಗೂ ಆಶ್ಚರ್ಯ ಅದು. ಲಾರ್ಜ್ಲಿ ಎಲ್ಲ ಹೆಲ್ತ್ ಸಿಸ್ಟಮ್ಸು, ಆರೋಗ್ಯ ಸೇವೆಗಳಿಗೆ ಸಂಬಂಧಿಸಿದ್ದೇ ಬಂದಿದೆ ಅಲ್ಲಿ. ಈ ಕಡೆಗೆ ESI ಆಸ್ಪತ್ರೆ, ಈ ಕಡೆಗೆ ಡಿಸ್ಟ್ರಿಕ್ಟ್ ಹಾಸ್ಪಿಟ್ಲು, ಅದಾದಮೇಲೆ ಏನೋ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲು, ಅದಾದಮೇಲೆ ಏನೋ ಜಯದೇವ, ಅದಾದಮೇಲೆ ಇನ್ನೊಂದು ಯಾವುದೋ, ಈ ಥರ ಎಲ್ಲ ಬಂದಿದೆ. ಅದರಲ್ಲೊಂದು 2-3 ESI ಇಲ್ಲ. ESI ಹಳೆ ಕಾಲದ್ದು. ಎಷ್ಟು ಹಳೆ ಕಾಲದ್ದು ಅಂತಂದರೆ ವಿಷ್ಣುವರ್ಧನ್ ಫಿಲಮು ಬಂಧನನ ಶೂಟ್ ಮಾಡಿದ್ದಿದ್ದ ಆ ಆಸ್ಪತ್ರೆಯಲ್ಲಿ ಆ ಕಾಲದಲ್ಲಿ. ಹಂಗಾಗಿ ಅದು ಹಳೇದು. ಇನ್ನು ಮಿಕ್ಕಿದ್ದು ಇದೆಲ್ಲ ಇದ್ದರೆ ಇವೆಲ್ಲ ಇವ್ರ ಕಾಲದಲ್ಲಿ ಬಂದಿದೆ. ಹಾಗಾಗಿ ಆ ರೋಡ್ಗೆ ಇಡಬೇಕು ಅನ್ಕೋತಿರ್ಬೋದು ಅಷ್ಟೇ. ಹಾಂ, ಅದೇನು ದೊಡ್ಡ ಕ್ರೈಮ್ ಏನಲ್ಲ ಇಟ್ಬಿಟ್ರೆ. ಹಾಂ, ಆಮೇಲೆ ಯದುವೀರ್ ಅವ್ರದ್ದೇನು ಅಂದರೆ, ರಾಜವಂಶಸ್ಥರು ಮೈಸೂರು ಒಡೆಯರನ್ನು ನನ್ನ ಪ್ರಕಾರ ಅಷ್ಟು ಸುಲಭ ಇಲ್ಲ ಜನರ ಮನಸ್ಸಿಂದ ಯಾರಿಗೂ ಅಳಿಸೋಕ್ಕೆ. ರಸ್ತೆಯಲ್ಲಿ ಅಳಿಸ್ಬೋದು ನೀವುಗಳು, ಸುಲಭ ಅಲ್ಲ ಯಾರಿಗೂ ಅಳಿಸಕ್ಕದನ್ನು. ಅದು ಇರುತ್ತದು. ಹಾಗಾಗಿ ಈ ರಸ್ತೆಗೆ ಅವ್ರ ಹೆಸರು ಇಟ್ಬಿಟ್ರೆ ಏನು ದೊಡ್ಡ ಅಪರಾಧ ಏನೋ ಆಗ್ಬಿಡಲ್ಲ ಇಲ್ಲಿ.